ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಎಂದಿನ ಸಂಚಿಕೆಗಳು ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡೋಣ. ಈಗ ಅಜಿತ್ ಮತ್ತೆ ಭೂಮಿ ನಡುವೆ ಪ್ರೀತಿ ಹೇಳ್ಕೋತಾರೆ ಅನ್ನೋ ಕೊನೆ ಕ್ಷಣದಲ್ಲಿ ಅಜಿತ್ಗೆ ಭಯ ಆಗ್ಬಿಡುತ್ತೆ. ಭೂಮಿ ತನ್ನ ಪ್ರೀತಿನ ಹೇಳ್ಕೊಂಡ್ರೆ ಎಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾಳೋ ಬೇಗ ಅನ್ನೋದ್ರಿಂದ ಸೊ ಅಜಿತ್ ತನ್ನ ಪ್ರೀತಿನ ಹೇಳ್ಕೊಳ್ದೆ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಈಗ ಹೊಸ ವಿಷಯ ಏನಪ್ಪ ಅಂದರೆ, ಅಶ್ವಿನಿ ದೇವಯಾನಿಗೆ ಆ ಸವಾಲನ್ನ ಹಾಕಿದ್ದಾಳೆ, ನನ್ನ ನಚಿಕೇತನ ಮದುವೆ ಆಗೇ ಆಗ್ತೀನಿ ಅಂತ. ಆದರೆ ಅಂಜು ಇದಕ್ಕೆ ಸುಮ್ಮನೆ ಇರ್ತಿಲ್ಲ. ಅಂಜು ಇನ್ನೊಂದು ಮುಖನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿಗೆ ಈಗ ಮುಗಿಸ್ಲಿಕ್ಕೆ ಪ್ಲಾನ್ ಮಾಡಿದ್ದಾಳೆ. ನೋಡೋಣ ಆ ಅಂಜು ಮಾಡೋ ತಗಡು ಪ್ಲಾನ್ ಯಾವ ರೀತಿ ಎಲ್ಲಾರನ್ನೂ ನಿದ್ದೆಗೆಡಿಸುತ್ತೆ. ಇನ್ನು ಎಲ್ಲಿ ಎಲ್ಲ ಸಿಗಾಕೊಂಡು ಈ ಅಂಜುನೇ ಬಾಯಿ ಬಿಟ್ಬಿಡ್ತಾಳೆ ಭೂಮಿನೇ ಮನಸ್ವಿನಿ ಅಂತ, ಅದನ್ನು ಸಹ ನೋಡೋಣ ಈ ಸಂಚಿಕೆಯಲ್ಲಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ನೋಡಿದವರೆಲ್ಲನೂ ಸಹ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ವಿಡಿಯೋಗಳು ಮಾಡೋಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವ ದುಡ್ಡು ಸಹ ಹೋಗಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ದೇವಯಾನಿಗೆ ಮಣ್ಣು ತಿನ್ನೋ ಕೆಲಸ ಮಾಡಿಸ್ತಾ ಇರ್ತಾಳೆ ಅಶ್ವಿನಿ ಈಗ ದೇವಯಾನಿಗೆ ನಯ ಪೈಸನು ಸಹ ಎದುರುಕೊಳ್ಳಲ್ಲ. ಎಷ್ಟು ಧೈರ್ಯ ಇದ್ದರೆ ನನಗೆ ಈ ಮನೆಯಲ್ಲೇ ಇದ್ಕೊಂಡು ಫೋನ್ ಮಾಡ್ತಿರಲ್ಲ ಮೇಡಮ್ ನೀವು, ಯಾಕೆ ಕರೆದ್ರೆ ನಾನು ಬರಲ್ಲ ಅಂತ ಅಂತೀನಿ ಅಂದ್ಬಿಟ್ಟು ಈ ಕಡೆ ಗಾಂಚಾಲಿ ಮಾಡ್ತಾ ಇರ್ತಾಳೆ. ಎಷ್ಟು ಕೊಬ್ಬಿದ್ರೆ ನೀನು ನಿನ್ನ ಮುಂದೆ ನಿಂತು ಈ ರೀತಿ ಮಾತಾಡ್ತಿದ್ಯಾ? ಎಷ್ಟೇ ಧೈರ್ಯ ನಿನಗೆ? ಅಂಜು ಮತ್ತು ನಚಿಕೇತ್ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತು ತಾನೆ? ಅವ್ರ ಮದುವೆನ ಹಾಳು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅಂದಾಗ, ಅಯ್ಯೋ ಮೇಡಮ್, ನೀವು ಅವರಿಬ್ರು ನಿಶ್ಚಿತಾರ್ಥ ನೀವೇ ಮಾಡಿಸಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ಏನು ಹೇಳಿದ್ರೆ ಮನೆಯವರೆಲ್ಲ ಮಾಡಿಸಿದ್ದಾರೆ ಅಂತ. ಇವತ್ತು ಹೇಳ್ತೀನಿ ನೋಡಿ, ನಚಿಕೇತು ನನಗೇನೆ. ಆಯಿತು, ನಚಿಕೇತ್ನ ಬಿಟ್ಬಿಡ್ತೀನಿ, ಈ ಮನೆ ಸಂಪೂರ್ಣ ಆಸ್ತಿನ ನನಗೆ ಕೊಟ್ಬಿಡ್ತೀರಾ ಅಂದ್ಬಿಟ್ಟು ಈ ಅಶ್ವಿನಿ ಕೇಳ್ತಾಳೆ. ಎಷ್ಟು ಧೈರ್ಯ ಇದ್ರೆ ಮನೆ ಆಸ್ತಿ ಕೇಳ್ತೀಯ ಅಂದಾಗ, ಹೌದು, ಮತ್ತೆ ಒಂದು ಕಡೆ ಆಸ್ತಿ ಇಟ್ಟರೆ ಇನ್ನೊಂದು ಕಡೆ ನಚಿಕೇತ್ ಇಟ್ಟರೆ ನಾನು ನಚಿಕೇತ್ನೇ ಆಯ್ಕೆ ಮಾಡ್ಕೋತೀನಿ. ಯಾಕೆ ಅಂದರೆ ನಚಿಕೇತ್ ನನಗಿಷ್ಟ ಅಂತ ಹೇಳ್ಬಿಟ್ಟು ಈ ಅಶ್ವಿನಿ ಹೇಳ್ತಾಳೆ. ಅಂಜು ಇದ್ದಳು, ಹೇಯ್ ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ಇಷ್ಟು ದಿನ ಅಜಿತ್ ಬೇಕು ಅಂತ ಅವನಿಂದನೇ ಸುತ್ತುತ್ತಾ ಇದ್ದೆ. ಅವನು ಹಾಕ್ಬೇಕಾಗಿರೋ ಉಂಗ್ರನ ಹಂಗೆ ಮಡಿಕೊಂಡಿದ್ದೆ. ಇನ್ನು ಮುಂದೆ ಆ ರೀತಿ ಅಲ್ಲ, ನಾನು ನಚಿಕೇತ್ ಕೈಗೇನೆ ಆ ಉಂಗ್ರ ತೋಡಿಸ್ತೀನಿ. ಇನ್ನು ಮುಂದೆ ನಚಿಕೇತೆ ನನಗಿಷ್ಟ ಅಂತ ಹೇಳ್ಬಿಟ್ಟು ಈ ಅಶ್ವಿನಿಗೆ ಅವಾಜ್ನ ಹಾಕ್ತಾಳೆ. ಇನ್ನು ದೇವಯಾನಿಗೆ ಖುಷಿ ಆಗ್ಬಿಡುತ್ತೆ. ಅಂಜು ಹೆಂಗೋ ಈ ಅಜಿತ್ತ ಬಿಟ್ಲೆಲ್ಲ ನಚಿಕೇತ್ಗೆ ಉಂಗ್ರ ಹಾಕ್ತೀನಿ ಅಂದಲ್ಲ ಬೇಬಿ, ಇದನ್ನ ಕೇಳಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ಬಿಟ್ಟು ಯಾವಾಗಲೂ ಇಬ್ಬರಿಗೂ ಸಹ ಕ್ರಾಶ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅಂತ ಈಗ ಅದ್ದೂರಿ ಮಹಾಸಂಚಿಕೆಗಳನ್ನ ತರ್ತಾರೆ. ಆಸೆ ಮತ್ತೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಒಟ್ಟಿಗೆ ಮಹಾಸಂಚಿಕೆ ಮಾಡ್ತಿರೋ ಉದ್ದೇಶನೇ ಅಜಿತ್ ಮತ್ತೆ ಭೂಮಿ ಪ್ರೀತಿನ ಒಂದ್ ಮಾಡ್ಲಿಕ್ಕೆ ನಮ್ಮ ಸೂರ್ಯ ಮತ್ತೆ ಫ್ಯಾಮಿಲಿ ಬರ್ತಾ ಇದೆ. ಸೊ ಆ ಫ್ಯಾಮಿಲಿ ಜೊತೆ ಅಜಿತ್ ಮತ್ತೆ ಭೂಮಿ ಫ್ಯಾಮಿಲಿ ಸೇರಿದ್ರೆ ಅಲ್ಲಿರೋ ಹಿರಿಕರು ನಮ್ಮ ಭೂಮಿ ಮತ್ತೆ ಅಜಿತ್ ಪ್ರೀತಿನ ಒಂದ್ ಮಾಡಕ್ಕೆ ಸಹಾಯ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಅಲ್ಲಿಗೆ ಹೋದ್ಮೇಲೆ ಈ ಅಶ್ವಿನಿ ಮತ್ತೆ ಅಂಜು ಯುದ್ಧಗಳು ಜಾಸ್ತಿನೇ ಆಗ್ತಾ ಇರುತ್ತೆ. ಸೂರ್ಯ ಇದ್ದೋನು ಅಜಿತ್ ಜೊತೆ ನಿನ್ನ ನಾನು ಯಾವತ್ತೂ ಸ್ನೇಹಿತ ಅಂತ ಒಪ್ಕೊಳ್ಳೋದೇ ಇಲ್ಲ, ನನ್ನ ಸಂಬಂಧಿಕ ಅಂತ ಅನ್ಕೊಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದ್ರೆ, ನಾನು ಅಷ್ಟೇ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಕೊನೆಗೆ ಇಬ್ರು ಸಹ ಮಾಡ್ಕೊಂಡು ಏನೋ ನೀನು ಹಿಂಗೆ ಇದೆಯಲ್ಲೋ ಅಂದಾಗ, ಏನ್ರಿ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಸೂರ್ಯ ಮಾತಾಡಿಸ್ತಾ ಇರ್ತಾರೆ. ಇಬ್ರು ಸಹ ಅದು ಒಂದು ಒಳ್ಳೆ ಗೆಳೆತನ ಇರುತ್ತೆ. ಇಬ್ರು ಸಹ ಬೇಕು ಅಂತ ಆ ಥರ ಮಾತಾಡ್ತಿರ್ತಾರೆ. ಸೂರ್ಯ ಇದ್ದೋನು, ಅಲ್ಲ ಕಣೋ ಅಜಿತ್ ಸಾಹೇಬ್ರೆ, ಇನ್ನೂ ಭೂಮಿ ಹತ್ರ ನಿನ್ನ ಪ್ರೀತಿನ ಹೇಳ್ಕೊಂಡಿಲ್ವಾ ಅಂದಾಗ, ಇಲ್ಲ ಸೂರ್ಯ, ಯಾವಾಗ ಹೇಳ್ಕೊಂಡ್ರೆ ನನ್ನ ಭೂಮಿ ನನ್ನ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾಳೋ ಅನ್ನೋದೇ ಭಯ ಅಂದ್ಬಿಟ್ಟು ಅಜಿತ್ ಹೇಳ್ತಿದ್ರೆ, ಈ ಕಡೆ ನಮ್ಮ ಸೂರ್ಯ ಮತ್ತು ಮೀನಾ ಇಬ್ಬರು ಸೇರಿ ಅಜಿತ್ ಭೂಮಿನ ಒಂದು ಮಾಡೋಕ್ಕೆ ಮುಂದಾಗಿದ್ದಾರೆ. ಏನ್ರಿ ನೀವು ಸಾಹೇಬ್ರೆ, ಊರಲ್ಲಿರೋ ಕಷ್ಟ ಎಲ್ಲ ಪರಿಹರಿಸ್ತೀರಾ, ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ಕೆ ಆಗ್ತಾ ಇಲ್ವಲ್ರಿ? ಒಳ್ಳೆ ಚೆನ್ನಾಗಾಯ್ತು ಮೀನಾ, ಬಾರಮ್ಮ ಇಲ್ಲಿ ಊದಮ್ಮ ಬಾಯ್ಲಿ, ಇವ್ರ ಪ್ರೀತಿನ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸಹ ಪ್ರೀತಿನ ಸರಿ ಮಾಡೋಕ್ಕೆ ಮುಂದಾಗಿದ್ದಾರೆ. ನಮ್ಮ ಸೂರ್ಯ ಮತ್ತು ಮೀನಾ ಮಾಡೋ ಈ ಒಂದು ಒಳ್ಳೆ ಕೆಲಸದಿಂದ ನಮ್ಮ ಅಪರೂಪದ ಜೋಡಿ ಅಜಿತ್ ಮತ್ತು ಭೂಮಿ ಒಂದಾಗ್ತಾರ ನೋಡಬೇಕು. ಇನ್ನು ಅಶ್ವಿನಿ ಮತ್ತು ಅಂಜು ಇಬ್ಬರು ಸಹ ನಚಿಕೇತ್ ತನಗೆ ಬೇಕು ನಿನಗೆ ಬೇಕು ಅಂತ ಜಗಳಕ್ಕೆ ಬಿದ್ದಿದ್ದಾರೆ. ಇನ್ನು ಮನೆಯಲ್ಲಿ ಶಾರದಾಗೆ ಒಂದೊಂದೇ ನೆನಪುಗಳು ಬರ್ತಾ ಇದೆ. ಇದರಿಂದ ಶ್ರವಣ್ಗೆ ತುಂಬಾ ಖುಷಿಯಾಗಿದೆ. ಶಾರದಾಗೆ ಇಷ್ಟ ಅಂತ ಕೇಸರಿ ಬಾತ್ ಮಾಡಿರ್ತಾರೆ. ಅದನ್ನ ಖುಷಿಪಟ್ಟು ಶಾರದಾ ತಿಂದಾಗ, ಅಕ್ಕ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ಶಾರದಾಗೆ ಆ ಕೇಸರಿ ಬಾತು ಅಂದರೆ ತುಂಬ ಇಷ್ಟ. ಅವಳು ಪ್ರತಿ ವರ್ಷ ಪ್ರೇಮಿಗಳ ದಿನಾಚರಣೆಗೆ ಅವಳೇ ಖುದ್ದಾಗಿ ಒಂದು ಕೇಸರಿ ಬಾತ್ನ ಮಾಡ್ತಾ ಇದ್ಲಕ್ಕ. ಇವಾಗ ನೋಡು ಅವಳಿಗೆ ಇಷ್ಟ ಆಗ್ತಾ ಇದೆ ಅಂದರೆ ಅವಳಿಗೆ ಹಳೆ ನೆನಪೆಲ್ಲ ಬರ್ತಾ ಇದೆ ಅಂದಾಗ, ಹೌದು ಕಣೋ ಶ್ರವಣ, ಅವಳಿಗೆ ತುಂಬ ವರ್ಷಗಳಿಂದ ಮರ್ತೋಗಿದೆಯಲ್ಲ, ನಿಧಾನಕ್ಕೆ ಬರುತ್ತೆ ಕಣೋ, ನೀನು ಏನು ಹೊಂದ್ಕೋಬೇಡ ಅಂದಾಗ ತುಂಬ ಖುಷಿ ಆಗ್ತಾ ಇದೆ ಅಕ್ಕ. ಶಾರದನ ಈ ರೀತಿ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಈಗ ಶ್ರವಣ್ ಮತ್ತು ಶಾರದನೂ ಸಹ ನಮ್ಮ ಸೂರ್ಯ ಅವ್ರ ಮನೆಗೆ ಬರ್ತಾ ಇದ್ದಾರೆ. ನೋಡೋಣ ಅಲ್ಲಿ ಏನಾಗುತ್ತೆ. ಶಾರದಂಗೆ ಅಲ್ಲಿ ಇರುವ ಹಿರಿಕರು ಸಹ ತುಂಬ ಜನ ಗೊತ್ತಿರ್ತಾರೆ. ಶಾರದಂಗೆ ಹಳೆ ನೆನಪು ತರ್ಸೋಕ್ಕೆ ಅವರು ಸಹ ಪ್ರಯತ್ನ ಪಡ್ತಾರೆ. ಅದು ನೋಡೋಣ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ನಮ್ಮ ಸೂರ್ಯ ಮೀನನ್ನು ನೋಡೋ ಒಂದು ಖುಷಿ ಚೆನ್ನಾಗಿರುತ್ತೆ. ಇನ್ನು ಅವ್ರು ಮಾಡೋ ಕಾಮಿಡಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಿಮಗೆ ಮುಂದಿನ ಸಂಚಿಕೆಗಳ ವಿಡಿಯೋಗಳು ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮಗೆ
ಚಾನಲಲ್ಲಿ ವಿಡಿಯೋಗಳು ಮಾಡೋಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಸೊ ತುಂಬಾ ಹೆಲ್ಪ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ವಿಡಿಯೋ ಇಷ್ಟ ಆದರೆ ಲೈಕು ಸಹ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್ ಆಲ್.